ಅಂತ ಮಗ ನಮ್ಮನ್ನು ಸಾಕಬೇಕು, ನಮ್ಮನ್ನು ಇಳಿ ವಯಸ್ಸಿನಾಗ ನೋಡೋರು ಯಾರು ಅಂತ ಅವ್ರಿಗೆ ಹಂಬಲ ಇರ್ತೈತಿಲ್ಲ. ಅಂಥ ಮಗನನ್ನು ಸಂಕದ ಗ್ರಾಮದ ಎಲ್ಲ ತಂದೆ ತಾಯಿ ಉಡಿಯೊಳಗೆ ಹಾಕ್ಯಾರಲ್ಲ, ಅದು ಭಾಳ ವೈಶಿಷ್ಟ್ಯ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಇವೆಲ್ಲ ಕಂಡಲ್ಲಿ ನೋಡಲಿಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ವೈಶಿಷ್ಟ್ಯ ಎಲ್ಲ ಸ್ವಾಮೀಜಿಗಳು ಯಾರೇ ಇರಲಿ ಅವರು, ಈ ಜಗತ್ತಿನೊಳಗಿರುವಂಥ ಎಲ್ಲ ಸ್ವಾಮಿಗಳು ಸಹಿತ ಅನೇಕ ತ್ಯಾಗಗಳನ್ನು ಮಾಡಿನೇ ಆ ಜಗಕ್ಕೆ ಬಂದು ಕುಂತಿರ್ತಾರೆ. ದೊಡ್ಡ ಸ್ವಾಮಿಗಳು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ, ಸಣ್ಣ ಸ್ವಾಮಿಗಳು ಸಣ್ಣ ಸಾಧನೆಯನ್ನು ಮಾಡ್ತಾರೆ. ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಹಲವಾರು ಪರಮ ಪೂಜ್ಯರನ್ನು ನಾವು ಕಾಣ್ತೀವಿ. ಸಣ್ಣ ಸಾಧನೆಯನ್ನು ತಮ್ಮ ವ್ಯಾಪ್ತಿಯೊಳಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಸಾಧನೆಯನ್ನು ಮಾಡುವಂಥ ಅನೇಕ ಸ್ವಾಮಿಗಳು ಅದಾರ. ಒಟ್ಟಾರೆಯಾಗಿ ಎಲ್ಲರದು ಒಂದೇ ಚಿಂತನ. ಏನು ಚಿಂತನ ಅಂತಂದ್ರೆ ಸಮಾಜಕ್ಕೆ ಒಂದಿಷ್ಟು ಏನಾದರೂ ಪ್ರೇರಕ ಆಗಬೇಕು, ಸಮಾಜಕ್ಕೆ ಪ್ರೇರಕ ಆಗಬೇಕು, ಸಮಾಜಕ್ಕೆ ಪೂರಕ ಆಗಬೇಕು, ಸಮಾಜಕ್ಕೆ ಮಾರಕ ಆಗಬಾರ್ದು ಅನ್ನುವಂಥ ಸಂದೇಶ ಕೊಡೋಕನ ಇಷ್ಟೆಲ್ಲ ಸ್ವಾಮೀಜಿಯವರು ನಿಮ್ಮ ಹತ್ರ ಬಂದು ಕುಂತಾರೆ ಅನ್ನುವಂಥದ್ದು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. 3ನೇ ತಾರೀಕಿಗೆ ನಾನು ನಿನ್ನೆ ಹೇಳಿದ್ದೇನೆ, ಪೂಜ್ಯರಾಗಿರ್ತಕ್ಕಂಥ ನಮ್ಮ ಮಹೇಶ್ವರ ದೇವರಿಗೆ ಚಿನ್ಮಯ ಅನುಗ್ರಹ ದೀಕ್ಷೆ ನಡೀತದೆ. ಗುರು ಆಗಿರ್ತಕ್ಕಂಥವನು ತಮ್ಮ ಪೂರ್ವ ಕರ್ಮದ ಎಲ್ಲ ನಿವಾರಣೆಯನ್ನು ಮಾಡಿ ಅವ್ರಿಗೆ ಹಸ್ತಮಸ್ತಕ ಸಂಯೋಗದಿಂದ ಅವ್ರಿಗೇನು ಮಾಡ್ತಾರೆ, ಹಸ್ತಮಸ್ತಕ ಸಂಯೋಗದಿಂದ ಅವ್ರಿಗೆ ಅನುಗ್ರಹ ದೀಕ್ಷೆಯನ್ನು ಕೊಡ್ತಾರೆ. ಅನುಗ್ರಹ ದೀಕ್ಷೆಯನ್ನು ಕೊಟ್ಟು ಅವರನ್ನು ದೇಶಿಕರನ್ನಾಗಿ ಮಾಡ್ತಾರೆ. ಪ್ರತಿಯೊಬ್ಬ ಸ್ವಾಮೀಜಿಯ ಜೀವನದಲ್ಲಿ ಮೊದಲು ಒಂದು ಒಟ್ಟು ಆಗಿ ಆ ಹುಡುಗ ಪ್ರವೇಶವನ್ನು ಮಾಡ್ತಾನೆ. ಅಯ್ಯನಾಗಿರ್ತಕ್ಕಂಥ ಹುಡುಗ ವಟ ಆಗ್ತಾನೆ, ವಟು ಆಗಿರ್ತಕ್ಕಂತಹ ವ್ಯಕ್ತಿ ದೇವರಾಗ್ತಾನೆ, ದೇವರಾಗಿರ್ತಕ್ಕಂತಹ ವ್ಯಕ್ತಿ ಮುಂದೆ ಆರ್ಯ ಆಗ್ತಾರೆ, ಆರ್ಯ ಆಗಿರ್ತಕ್ಕಂಥವ್ರು ಮುಂದೆ ದೇಶಿಕರಾಗ್ತಾರೆ. ಇದು ಎಲ್ಲ ಹಿಂಗೆ ನಡ್ಕೊತ ಬರುವಂತಹ ಒಂದು ಪ್ರೊಸೆಸ್ ಇದು. ದೇಶಿಕರಾಗಿರ್ತಕ್ಕಂಥವ್ರು ಸ್ವಾಮಿಗಳಾಗ್ತಾರೆ, ಸ್ವಾಮಿಗಳಾಗಿರ್ತಕ್ಕಂಥವ್ರು ಮಹಾಸ್ವಾಮಿಗಳಾಗ್ತಾರೆ. ಇದು ಹಂಗೆ ನಡ್ಕೊತ ಬರುತ್ತದೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಇವತ್ತಿನ ದಿವಸ ಇಷ್ಟ ಹಾಕೊಂಡ ದೊಡ್ಡ ಪ್ರಮಾಣದೊಳಗೆ ಪೆಂಡಲ್ ಹಾಕಿ ಇಷ್ಟ ಹಾಕೊಂಡ ವೈಭವದಿಂದ ಕೆಲವು ಮಂದಿಗೆ ಪ್ರಶ್ನೆನೇ ಇರ್ಬೋದು, ಇಷ್ಟ ಹಾಕೊಂಡ ಇದನ್ನು ಮಾಡ್ಬೇಕು ಯಾಕ್ರಿ ಅಂತ. ಅದು ಭಕ್ತರ ಆನಂದಕ್ಕಾಗಿಯೇ ಹೊರತಾಗಿ ಅವರ ಆನಂದಕ್ಕಾಗಿಲ್ಲ. ಮಹೇಶ್ವರ ದೇವ್ರು ಯಾರ್ಯಾದ್ರು ನಿಮಗೆ ನಂದು ಹಿಂಗೆ ಮಾಡ್ರಿ ಅಂತ ಹೇಳ್ಯಾರನ್ರಿ ಅವರ ಶರಣ ಬಂಧುಗಳ. ये लास्ट दिन है, थोड़ा काहीतरी बोला की. ನಿಮಗೆಲ್ಲರಿಗೂ ಗೊತ್ತಿರಲಿ, ಅವರು ನಂದು ಹಿಂಗೆ ಮಾಡ್ರಿ ಅಂತ ಯಾರೂ ಹೇಳಿಲ್ಲ. ಆದ್ರೆ ಹುಡುಗನನ್ನು ತೊಟ್ಟಲಾಗ ಹಾಕಿ ತಾಯಿ ಬಂಗಾರ ಹಾಕಿರ್ತಾಳೆ, ಬೆಳ್ಳಿ ಹಾಕಿರ್ತಾಳೆ. ಹುಡುಗನನ್ನು ತೊಟ್ಟಲಾಗ ಹಾಕಿ ತಾಯಿ ಬೆಳ್ಳಿನ ಹಾಕ್ತಾಳೆ, ಬಂಗಾರನ ಹಾಕ್ತಾಳೆ. ಯಾವ ಹುಡುಗನೂ ಸಹಿತ ನನಗೆ ಬೆಳ್ಳಿನೂ ಬೇಕಂದಿಲ್ಲ, ಬಂಗಾರನೂ ಬೇಕಂದಿಲ್ಲ. ತಾಯಿ ಅದೇ ಹಾಲು ಬಿಟ್ಟರೆ ಹುಡುಗೇನೂ ಅವಶ್ಯಕತೆ ಇಲ್ಲ. ಆದರೆ ತಾಯಿಗೆ ಎಷ್ಟು ಖುಷಿ ಅಂತಂದ್ರೆ ಹುಟ್ಟಿರುವಂಥ ಮಗನ ಮೇಲೆ ಬಂಗಾರ ಹಾಕಿ, ಬೆಳ್ಳಿ ಹಾಕಿ, ಹೂ ಹಾಕಿ, ಚಲೋ ತೊಟ್ಟಲ್ಲ ಹಾಕಿ ತೂಗಿ ಆನಂದ ಪಡುವಂಥ ಕೆಲಸವನ್ನು ತಾಯಿ ಹಂಗೆ ಮಾಡ್ತಾಳೆ. ಹಂಗೆ ಸಮಾಜದ ಶಿಶುವನ್ನು ಎಲ್ಲ ಭಕ್ತರು ಕೂಡ್ಕೊಂಡು ಕೆಲವು ಮಂದಿ ಬಂಗಾರ ಹಾಕ್ಯಾರ, ಕೆಲವು ಮಂದಿ ಹೂ ಹಾಕ್ಯಾರ, ಇನ್ನು ಕೆಲವು ಮಂದಿ ನಿನ್ನದೇ ಮಾತನ್ನು ಕೊಟ್ಟಿರ್ಬೋದು. ಎಲ್ಲವನ್ನು ತೆಗೆದುಕೊಂಡು ಸಮಾಜದೊಳಗೆ ನಾವು ಇರಬೇಕನ್ನುವಂಥ ಕಾರಣಕ್ಕೆ ಇದು ಸಮಾಜದ ಶಿಶು, ಇದು ಸಮಾಜದ ಶಿಶು. ಇದ್ರ ಮೇಲೆ ಹಾಕಿ ಖುಷಿ ಪಡೋದೇನೋ, ಅವ್ರ ಮೇಲೆ ಹಾಕೋದ್ರಿಂದ ನಮಗೆ ಆನಂದ ಆಕೈತೆ ಅನ್ನೋ ಕಾರಣಕ್ಕೆ ಎಷ್ಟೋ ಮಂದಿ ತಮ್ಮ ಪ್ರೀತಿಯಿಂದ ತಾವು ಹಾಕಿದಿರಿ ಅನ್ನುವಂಥದ್ದು. ಈಗ ನಾನೇ ನಮ್ಮ ವಿಜಯ್ ಬಗ್ಲಿ ಅವರು, ಬಾಗೇಹಳ್ಳಿ ಅವರು ಇಲ್ಲಿ ಬಂದಿದ್ರು ನನ್ನ ಹತ್ತ. ಅಜ್ಜಾರ ನಾವು ಒಂದು ತೊಲಿ ಬಂಗಾರ ಹಾಕ್ಬೇಕಂತ ಮಾಡೀನಿ ರೀ, ಹೆಂಗೆ ಅಜ್ಜಾರಿಗೆ ಹಾಕ್ಬೇಕಂತ ಮಾಡೀನಿ. ಅಜ್ಜಾರ ಹತ್ರ ಹೋಗಿ ಕೇಳಿನಿ, ಅದನ್ನೇ ಅದಕ್ಕೆ ಪಟ್ಟಾಧಿಕಾರ ಕೊಟ್ಬಿಡೋಣ್ರಿಪ್ಪ, ನನಗೆ ಅದಕ್ಕೆ ಬೇಕು ಬಂಗಾರ ಅಂದ್ರೆ ಅವ್ರೊಳಗೆ ಅದನ್ನೇ ಅದಕ್ಕೆ ಮತ್ತೆ ಊಟದ ಖರ್ಚಿಗೆ ಪೆಂಡಲ್ ಖರ್ಚಿಗೆ ಕೊಡೋಣ್ರಿ ಅಂತಂದಾಗ ನಾವು ಹೇಳಿದ್ರೆ, ಇಲ್ರಿ ನಾವು ಅದಕ್ಕೂ ಪಟ್ಟಿ ಬೇರೆ ಕೊಟ್ಟಿವಿ, ನನ್ನ ವೈಯಕ್ತಿಕ ಪ್ರೀತಿಯಿಂದ ನಾನು ಸ್ವಾಮಿಗಳಿಗೆ ನಾನು ಒಂದು ತೊಲಿ ಬಂಗಾರ ಹಾಕ್ಬೇಕಂತ ಮಾಡೀನಿ ರೀ, ಅದನ್ನು ಹಾಕ್ತೀನಿ ಅಜ್ಜಾರ ಏನು ಮಾಡಬೇಕು ಅಂತ ಕೇಳಿದ್. ಮತ್ತು ಹಿಂಗೆ ಅಂದಾಗ ಏನು ಹೇಳೋರು ನೀವು? ಅವರು ಪೆಂಡಲ್ಗಾರ ಕೊಡ್ರಿ, ಇಲ್ಲತ್ತಂದ್ರೆ ಊಟದ ಖರ್ಚು ಕೊಡ್ರಿ ಅಂತ ಅವ್ರು ಅಂತಾರೆ. ನಾವು ಅದಕ್ಕೂ ಪಟ್ಟಿ ಕೊಟ್ಟಿವ್ರಿ ಅಜ್ಜಾರ, ಆದರೆ ನಾನು ಪ್ರೀತಿಯಿಂದ ನಾನು ಅವರಿಗೆ ಬಂಗಾರವನ್ನು ಸಮರ್ಪಣೆ ಮಾಡ್ಬೇಕಂತ ಮಾಡೀನಿ. ಯಾಕೆ ಬಂಗಾರ ಅಂತ ಅಂದಾಗ ಅವ್ರು ಒಂದು ಮಾತು ಹೇಳಿದರು, ಬಂಗಾರದಂಥ ಸ್ವಾಮಿಗಳು ನಮ್ಮ ಊರಿಗೆ ಬಂದಾರ್ರಿ, ಅವ್ರಿಗೊಂದು ಬಂಗಾರ ಹಾಕಿ ನಾ ಖುಷಿ ಪಡ್ತೀನಿ ರೀ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಅಂತಂದ್ರೆ ಒಂದು ಜೋರಾಗಿ ಚಪ್ಪಾಳಿಯನ್ನು ಅವ್ರಿಗೆ ನಾವೆಲ್ಲ ತಟ್ಟಬೇಕು. ಎಂತಿಂಥ ಭಕ್ತರು ಅದಾರ ನೋಡ್ರಿ, ಎಲ್ಲ ಸಂಘದೊಳಗಿರ್ತಕ್ಕಂಥವ್ರು ಏನು ಹೇಳಿದ್ರು ಸಹಿತ ಆಗಿಂದಾಗ ಪ್ರೀತಿಯಿಂದ ಮಾಡುವಂಥ ಭಕ್ತರು ಸಿಗೋದು ಭಾಳ ಕಷ್ಟ. ಪ್ರೀತಿ ಮಠಕ್ಕೆ ಬರೋದ್ರೊಳಗೆ ಭಾಳ ಥರದ ಜನ ಇರ್ತಾರೆ, ಮಠಕ್ಕೆ ಬರೋದ್ರೊಳಗೆ ಭಾಳ ಥರದ ಜನ ಇರ್ತಾರೆ. ಈಗ ನೋಡ್ರಿ, ಕೆರೆಗೆ ನೀರು ಕುಡಿಯೋಕೆ ಹೋಗೋದು ಅಂತ ಪ್ರಾಣಿಗಳಿದಾವಲ್ಲ, 3 ಥರದ ಪ್ರಾಣಿ ಇದಾವೆ ಅದ್ರಾಗ. ಒಂದು ಆಡನ್ನು ನೀರು ಕುಡಿಯೋಕೆ ಹೋಗ್ತೈತಿ, ಒಂದು ಆಡನ್ನು ನೀರು ಕುಡಿಯೋಕೆ ಹೋಗ್ತೈತಿ, ಒಂದು ಆಕಳನ್ನು ನೀರು ಕುಡಿಯೋಕೆ ಹೋಗ್ತೈತಿ, ಒಂದು ಎಮ್ಮಿನೂ ನೀರು ಕುಡಿಯೋಕೆ ಹೋಗ್ತೈತಿ. ಅವು ಹೋಗುವಂಥ ದೃಶ್ಯವನ್ನು ಹಂಗೆ ನೀವು ಕಣ್ಣ ತೊಗೊಂಬಂದುಬಿಟ್ರಿ. ಆಡು ಹೆಂಗೆ ಹೋಗ್ತೈತಿ ನೀರು ಕುಡಿಯೋಕೆ? ಕೆರೆ ದಂಡಿಗೆ ಹೋಗ್ತೈತಿ, ದಂಡಿ ಒಳಗೆ ನಿಂತು ಕಾಲು ಸಹಿತ ಒಳಗಿಡಲಾರ್ದಂಗೆ ಕಾಲು ಮಡಚ್ಕೊಂಡು ಅಲ್ಲೇ ತಿಳಿಯಾದ ನೀರು ಕುಡಿದು ಹೊರಗೆ ಬಂದುಬಿಡ್ತೈತಿ, ಅದು ಆಡು. ಇನ್ನು ಆ ಕಡೆ ಹೆಂಗೆ ಹೋಗ್ತೈತಿ? 2 ಹೆಜ್ಜೆ ಒಳಗೆ ಹೋಗ್ತೈತಿ. ಅದು 2 ಹೆಜ್ಜೆ ಒಳಗೆ ಹೋದ ಕೂಡಲೇ
ಅದು ಗೊಡಗೆತ್ತಂದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಶಾಂತ ನಿಂದಿರ್ತೈತಿ ಅದು ಆಕಳ ಶಾಂತಾಗಿ ನಿಂತು ಆಮೇಲೆ ಮಾಡ್ತೈತಿ ಸ್ವಚ್ಛ ಆಗಿ ತಿಳಿ ಆದ ಮೇಲೆ ಆ ನೀರು ಕುಡಿದು ಮತ್ತೆ ಸೂಕ್ಷ್ಮ ಒಳಗೆ ಬಂದ್ಬಿಡ್ತೈತಿ. ಇನ್ನು ಮೂರನೇಕೊಂದು ಹೋಗೈತಿ ನೋಡ್ರಿ, ಯಾವುದು ಹೆಂಗೆ ಹೋಗೈತಿ ಅದು ಶುದ್ಧ ನೀರು ಕುಡಿದು ಬಂದ್ರೆ ಎಮ್ಮಿ ಜಾತಿನ ಅಲ್ಲ ಅದ್ರದ್ದು. ಅದು ಏನು ಮಾಡ್ತೈತೆ ಅದು ಮೊದಲು ಒಳಗೆ ಹೋಗೈತಿ, ನೆಟ್ಟ ನಡು ಹೋಗೈತಿ, ನೆಟ್ಟ ನಡು ಒಳಗೆ ಹೋಗಿ ಇದ್ದ ನೀರೆಲ್ಲ ಗೊಡಗೆ ಎಬ್ಬಿಸಿ ಗೊಡಗಿದ್ದೆಲ್ಲ ಮೈಗೆ ಹಚ್ಕೊಂಡು ಇಡೀ ಎಲ್ಲ ರಾಡಿ ತೊಗೊಂಡು ಮೈ ಮೇಲೆ ಹಚ್ಕೊಂಡು ರಾಡಿ ನೀರು ಕುಡಿದು ಬಂದ್ರೆ ಅದಕ್ಕೆ ಸಮಾಧಾನ ಆಕೈತಿ. ಇಲ್ಲ ಅಂತಂದ್ರೆ ಅದಕ್ಕೆ ಸಮಾಧಾನ ಆಗೋದಿಲ್ಲ. ಅಂಥ ಮಂದಿನೂ ಜಗತ್ನ್ಯಾಗ ಅದಾರ. ಮಠಕ್ಕೆ ಬರೋದ್ರಾಗನು 3 ಥರದ ಮಂದಿ ಅದಾರ. ಸುಮ್ಮನೆ ಒಳಗೆ ಬರ್ತಾರ, ಅವ್ರು ಒಳಗೆ ಬಂದು ಗದಿಗೆ ನಮಸ್ಕಾರ ಮಾಡ್ತಾರೆ. ಅಪ್ಪ ಅವ್ರು ಮಕ್ಕೊಂಡಿದ್ರು ಅಂದ್ರೆ ಆಯ್ತು ಬಿಡ್ರಪ್ಪ ಎದ್ದ ಮೇಲೆ ಬಂದು ಬೆಟ್ಟಕ್ಕಿನ ಅಂತ ತಿಳ್ಕೊಂಡು ಸುಮ್ಮನೆ ಗದಿಗೆ ನಮಸ್ಕಾರ ಮಾಡಿ ನೋಡಿ ಹೋಗೋರು ಅದಾರಲ್ಲ, ಇವರೆಲ್ಲ ಆಡಿನ ಥರ ಭಕ್ತರು ಅಂತ ತಿಳ್ಕೊಬೇಕು ನೀವು. ಇನ್ನು ಅದ್ರಾಗ ಒಂದಿಷ್ಟು ಮಂದಿ 2 ಹೆಜ್ಜೆ ಒಳಗೆ ಬರ್ತಾರೆ, ಒಳಗೆ ಬಂದು ನೋಡ್ತಾರೆ ಅವ್ರು ಯಾಕಡೆ ಅದಾರ, ಏನು ಮಾಡಕತ್ತಾರ, ನಿನ್ನ ರಾತ್ರಿ ಎಷ್ಟೊತ್ತಿ ಬಂದಾರ, ಏನು ಮಾಡ್ತಾರೆ, 2 ಹೆಜ್ಜೆ ಒಳಗೆ ಹೋಗಿ ವಿಚಾರ ಮಾಡ್ತಾರೆ. ಇವರೆಲ್ಲ ಆಕಳ ಥರದ ಭಕ್ತರು ಅನ್ಬೇಕು. ಇನ್ನು 3ನೇ ಕದಾರ ನೋಡ್ರಿ ಮಂದಿ, ಅವ್ರು ಒಳಗೆ ಬಂದ್ರು ಅಂದ್ರೆ ಇದ್ದಿದ್ದ ವ್ಯವಸ್ಥೆ ಕೆಡಿಸಿ ಎಲ್ಲ ದಿಕ್ಕಾದಿವಾಳಿ ಮಾಡಿ ಎಲ್ಲ ಕೆಸರು ಮಾಡಿ ಅದ್ರ ಮೈ ಮೇಲೆ ಹಚ್ಕೊಂಡು ಪಕ್ಕದಾಗಿದ್ದವ್ರು ಮೈ ಜಾಡಿಸಿದ್ರೆ ಅವ್ರಿಗೆ ಒಂದಿಷ್ಟು ಕೆಸರು ಹಚ್ಚಿ ಮನೆಯಾಗಿನ ಮಂದಿ ಮಾತು ಕೇಳಿಲ್ಲ ಅಂದ್ರೆ ಮಠದಾಗಿನ ಸ್ವಾಮಿಯರ ಮಾತು ಕೇಳ್ಬೇಕಂತ ಮಠಕ್ಕೆ ಬಂದು ಅಧಿಕಾರ ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥವ್ರು ರಗಡ ಮಂದಿ ಅದಾರ. ಸಂಘದಾಗಿಲ್ಲ ಅಂತವ್ರು ಸುಮ್ಮನೆ ಚಪ್ಪಾಳಿ ಹೊಡಿಬೇಡ್ರಿ, ಅಂಥವ್ರಿಗೆ ಯಾಕೆ ಹೊಡಿತೀರಿ ಪಾಪ. ಸಂಘದಾಗ ಯಾರಿಲ್ಲ ಅಂತ ನಾ ತಿಳ್ಕೊಂಡು ನಂಗೆ ಕಾರಣ ಏನಂದ್ರೆ ಭಾಳ ಕಡೆ ಹಂಗೆ ಮಾಡ್ತಾರಂತ. ಸುಮ್ಮನಪ್ಪ ಮಠದ ಭಕ್ತರು ಹೆಂಗಿರಬೇಕು, ಮಠದ ಭಕ್ತರು ಹೆಂಗಿರಬೇಕು ಅಂತಂದ್ರೆ ಅವರು ಆಧಾರ ಸ್ತಂಭ ಆಗಿರಬೇಕೇ ಹೊರತಾಗಿ ಅಧಿಕಾರದ ಕಂಬ ಆಗಿರಬಾರ್ದು ಅನ್ನುವಂಥದ್ದನ್ನು ನಾವು ಇದನ್ನು ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಮಠದ ಭಕ್ತರು ಅಂತಂದ್ರೆ ನಾವು ಆಧಾರ ಸ್ತಂಭ ಆಗಿ ನಿಂದಿರ್ತೀವಿ ರೀ, ಅಧಿಕಾರದ ಕಂಬ ಆಗಕ್ಕೆ ಒಲಿವೆ ಅಂತ ಹೇಳ್ತಾರಲ್ಲ, ಇಂಥವ್ರು ನಿಜವಾದ ಭಕ್ತರು ಅಂತ ಕರೀತಾರೆ. ಮಕ್ಕಳ ಆಗು ಹೋಗುಗಳ ಬಗ್ಗೆ ಮಠವನ್ನು ಹೇಗೆ ಮುನ್ನಡೆಸಬೇಕು, ಸಮಾಜಕ್ಕೆ ಮಠಗಳಿಂದ ಏನು ಕೊಡುಗೆಯನ್ನು ಕೊಡೋಕ್ಕೆ ಸಾಧ್ಯದ, ಎಷ್ಟು ಮಂದಿ ಬಡ ಮಕ್ಕಳಿಗೆ ನಾವು ಇದನ್ನು ಮಾಡೋಕ್ಕೆ ಸಾಧ್ಯದ, ಬಂದಂಥ ಭಕ್ತರಿಗೆ ಸಾಂತ್ವನ ಹೇಳುವಂಥದ್ದಾಗಲಿ, ಅನೇಕ ರೀತಿ ಎಲ್ಲ ಜಾತಿ ಜನಗಳು ಬರ್ತಾರೆ. ಅವರು ಯಾರನ್ನು ಸಹಿತ ಜಾತಿಯಿಂದ ದೋಷೀಕರಣ ಮಾಡದೆ ಪ್ರೀತಿಯಿಂದ ಅಪ್ಪಿಕೊಳ್ಳುವಂಥ ಸ್ವಭಾವ ಯಾರಲ್ಲಿ ಐತೆ ಅಂದ್ರೆ ಅದು ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ವರ ದೇವರಲ್ಲಿ ಐತೆ ಅನ್ನುವಂಥ ಕಾರಣಕ್ಕೆ ಯಾರ್ಯಾರು ಬಂದು ತಮ್ಮ ಸೇವೆಯನ್ನು ಮಾಡಕತ್ತಾರೆ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಂಡು ಇಲ್ಲಿ ಕುಂತವ್ರಿಗೆಲ್ಲ ನಾನು ಒಂದೇ ಪ್ರಶ್ನೆಯನ್ನು ಹೇಳ್ತೇನೆ ನೋಡ್ರಿ. 1 ತಿಂಗಳದಿಂದ ತಾವೆಲ್ಲ 20-21 ದಿವಸದಿಂದ ಎಷ್ಟು ಚಂದ ಟೈಮ್ ಟು ಟೈಮ್ ಬರ್ತೀರಿ, ಎಷ್ಟು ಎಲ್ಲ ಮನಸ್ಸುಗಳು ಒಂದಾಗ್ಯಾವ ಇಲ್ಲಿಗೆ. ಇಷ್ಟೆಲ್ಲ ಒಂದಾಗಿದ್ರು ಸಹಿತ ಇದು ಹಿಂಗೆ ಮುಂದುವರೆದು ಬಿಡ್ತಂದ್ರೆ ಸಂಕ ಅನ್ನುವಂಥದ್ದು ಕೈಲಾಸ ಆದಂಗೆ ಆಗಿಬಿಡ್ತದೆ. ನಿಜವಾದ ಕಲ್ಯಾಣ ಎಲ್ಲಿ ಐತಪ್ಪ ಅಂದ್ರೆ ಕಲ್ಯಾಣದೊಳಗೆ ಜಗಳ ಇರಲಿಲ್ಲ, ಕಲ್ಯಾಣದೊಳಗೆ ಯಾರು ಒಬ್ರಿಗೊಬ್ಬರು ಮಠ ಕಟ್ಕೊತಿದ್ದಿಲ್ಲ, ಯಾರು ಕೂಡ ಒಂದಕ್ಕೊಬ್ಬರು ಇದ್ರು ಮಾತಾಡ್ತಿರ್ಲಿಲ್ಲ. ಇಂಥ ಅನೇಕ ಎಲ್ಲ ವ್ಯವಸ್ಥೆಯನ್ನು ಕಂಡಿದ್ದಕ್ಕನಾಗಿಯೇ ಅದು ಕಲ್ಯಾಣ ಹೆಂಗಾಗಿತ್ತಲ್ಲ ಅಂಥ ವಾತಾವರಣ 20-25 ದಿವಸದಿಂದ ಈ ಸಂಘದೊಳಗೆ ನಡೆದೈತೆ ಅಂದ್ರೆ ನಿಜವಾದ ಮರಿ ಕಲ್ಯಾಣ ಅನ್ನುವಂಥ ಭಾವದೊಳಗೆ ಇವತ್ತು ಸಂಘವನ್ನು ನಾವು ಗುರುತಿಸ್ಬೇಕಾಗದ. ಗುಡ್ಡಾಪುರ ದಾನಮ್ಮ ತಾಯಿ ಗುಡಿಗೆ ಹೋಗಿದ್ವಿ ನಾವು ಇವತ್ತು. ಗುಡ್ಡಾಪುರ ಅಜ್ಜವ್ರನ್ನ ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲ ಸ್ವಾಮೀಜಿಯವರಲ್ಲೇ ಹೋಗಿ ಪ್ರಸಾದ ಮಾಡ್ಕೊಂಡು ಬಂದ್ವಿ. ಆಮೇಲೆ ಲಾಯಮ್ಮಗೂ ಹೋಗಿದ್ವಿ. ಎಲ್ಲ ಕಡೆ ಹೋಗಿ ಬಂದಾಗ ನಮ್ಗೆ ಹಿಂಗೆ ಅನ್ನಿಸ್ತು, 12ನೇ ಶತಮಾನದೊಳಗೆ ಆ ತಾಯಿಯ ಮದುವೆ ಸಮಾರಂಭಕ್ಕೆ ಎಲ್ಲ ಶರಣರು ಬಂದಿದ್ದರು. ಬಂದವರೆಲ್ಲ ಎಲ್ಲಿ ಉಳ್ಕೊಂಡು ಹೋಗ್ಯಾರ ಅಂತಂದ್ರೆ ಅದು ಎಲ್ಲ ಬಂದಿರತಕ್ಕಂಥ ಶರಣರು ಸಂಕ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರ ಅಂತಂದ್ರೆ ಈ ಊರಿನ ಮಹಿಮೆ ಎಷ್ಟು ದೊಡ್ಡದಿರ್ಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಕೊನೆಯ ಭಾಗದಲ್ಲಿ ನಾವೆಲ್ಲ ಕೂಡಿದ್ದೇವೆ. ಒಟ್ಟಾರೆಯಾಗಿ ಭಗವಂತನ ಮೇಲೆ ಒಂದಿಷ್ಟು ವಿಶ್ವಾಸ ಇಡೋದು, ಬಾಯಿಯೊಳಗೆ ಸದಾ ಚಲೋ ಶಬ್ದಗಳನ್ನು ಮಾತಾಡೋದು, ಹೃದಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಎಷ್ಟೇ ಪ್ರೀತಿಯಿಂದ ನಾವು ಬುದ್ಧಿವಂತರಾಗುವಂಥ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಅದಾವ. ಆದರೆ ಬುದ್ಧಿವಂತರಿಗಿಂತನೂ ದೊಡ್ಡವರು ಯಾರು ಜಗತ್ತಿನಾಗ ಅಂದ್ರೆ ಹೃದಯವಂತರು. 12ನೇ ಶತಮಾನದೊಳಗೆ ಭಾಳ ಜನ ಬುದ್ಧಿವಂತರು ಇರಲಿಲ್ಲ, ಅವರು ಹೃದಯವಂತರಾಗಿದ್ದರು. ಹೃದಯದಿಂದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ರು. 4000 ಕಿತಾಬ್ ಪಡೋ ಮಗರ್ ದೋ ಬಾತ್ ಯಾದ್ ರಖೋ उसने वे दो भूल जाओ दो याद रखो. 4000 ಪುಸ್ತಕ ವಾಚನಾಪೇಕ್ಷಾ 4 ಶಬ್ದ ಲಕ್ಷಾತ್ ठेवा. 4000 ಪುಸ್ತಕ ಓದೋದಕ್ಕಿಂತ 4 ಶಬ್ದ ಲಕ್ಷದೊಳಗೆ ಇಟ್ಕೊಳ್ರಿ. 2 ಅದರೊಳಗೆ ಮರೆತು ಬಿಡ್ರಿ ಅಂತ ಹೇಳ್ತಾರೆ ಅವರು. 4 ನಿನಗೆ ಭಾರ ಆದಿಗಿದಾವ ಅಂತ ತಿಳ್ಕೊಂಡು ದೋ ಭೂಲ್ ಜಾವ್ विसरून टाका, 2 शब्द विसरून टाका. ಇನ್ನು 2 ಶಬ್ದ ಲಕ್ಷಾತ್ ठेवा. ಕಾಯ ಲಕ್ಷಾತ್ ठेवा ಏನು ತಲೆಯಾಗಿ ಇಟ್ಕೊಳ್ಬೇಕು? ಅವ್ರು ಹೇಳ್ತಾರೆ ದೇವ आहे जो जन्माला आलेला आहे तो एक दिवस मरणार आहे. 2 शब्द लक्षात ठेवायचे. 2 शब्दವನ್ನು ಭಾಳ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. देव आहे जो जन्माला आलेला आहे ना तो एक दिवस मरणारच तो जाणार आहे, तो लक्षात ठेवायचं.
ಅವ್ರದ್ದು ಶಬ್ದ ವಿಸರುಂಟಾಕ, ಇನ್ನೆರಡು ಶಬ್ದ ಮರೆತು ಬಿಡ್ರಿ ಅಂತ ಹೇಳ್ತಾರೆ ಅವ್ರು. ಯಾವ 2 ಶಬ್ದಗಳನ್ನು ಮರಿ ಅಂತ ಹೇಳ್ತಾರಂದ್ರೆ, ಒಂದು, ನೀನು ಯಾರಿಗಾದರೂ ಉಪಕಾರವನ್ನು ಮಾಡಿದ್ರೆ, ಯಾರಿಗಾದರೂ ಉಪಕಾರ ಮಾಡಿದ್ರೆ ಮೀಕಿಲೋ 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 ಅಸಮಣುನಕ ಅಸಮಣುನ. ಯಾಕೆ ಮಾಡಿರುವಂಥದ್ದನ್ನು ಎಷ್ಟು ಹೇಳವ ನೀನು? ನಿನಗೆ ಭಗವಂತ ಇಷ್ಟಕೊಂಡ ಮಾಡ್ಯಾನಲ್ಲ, ಒಮ್ಮೆ ಹೇಳ್ಯಾನೇ ನಾವು ಇಷ್ಟಕೊಂಡ ಭಗವಂತ ನಿಮಗೆ ಹೇಳ್ಯಾನಲ್ಲ, ಒಂದು ದಿವಸನೂ ಅವನು ಮಾಡಿನ ಅಂಜೇ ಇಲ್ಲ. ಆದರೆ ಮುಂದೊಂದು ಶಬ್ದ ಹೇಳ್ತಾರೆ ಅವರು, ಏನಂತಂದ್ರೆ, ಈಗ ಪೂಜ್ಯರಾಗಿರುವಂಥ ಇಲಕಲ್ ಪರಮ ಪೂಜ್ಯರ ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ತಾವಲ್ಲೇ ಕುಂತಲ್ಲೇ ಶಾಂತ ರೀತಿಯಿಂದ ಗವಾಯಿಗಳು ನಮಗೆ ಬಸವ ಮಂತ್ರವನ್ನು ಅನ್ನಿಸ್ತಾರೆ. ಅವ್ರ ವೇದಿಕೆ ಬರುವ ಮಟ್ಟ ತಾವು ಕುಂತಲ್ಲೇ, ಇದೊಂದು ಶಿಸ್ತು, ಯಾರು ಹೇಳ್ಬಾರ್ದು, ಆ ಕಡೆ ನೋಡಬಾರ್ದು, ಇಲ್ಲೇ ಬರ್ತಾರೆ, ವೇದಿಕೆಗೆ ಬರ್ತಾರೆ ಅಜ್ಜ ಅವರು. ಶ್ರೀ ಗುರು ಬಸವ